ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕ ಟೆಕ್ ವರ್ಲ್ಡ್ ವಿತ್ ಪ್ರಣೀಕನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನದಲ್ಲಿ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2021-22ನೇ ಸಾಲಿನಲ್ಲಿ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಯೋಜನೆಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಿಗೆ ಮೇಂಟೆನೆನ್ಸ್ ಅಮೌಂಟ್ ಯಾಕೆ ಬಂದಿಲ್ಲ ಮತ್ತು ಅದ್ರ ಜೊತೆಗೆ ಏನಕ್ಕೆ ಬಂದಿಲ್ಲ ಅಂತೇಳಿ ಸಾಕಷ್ಟು ಜನ ವಿದ್ಯಾರ್ಥಿ ಕೇಳ್ತಿದ್ರು. ಆ ಬಗ್ಗೆ SSP ಅವ್ರಿಗೆ ಕೇಳಿದಾಗ SSP ಅವರು ಕೂಡ ರಿಪ್ಲೈ ಬಂದಿದ್ದಾರೆ ಮತ್ತು ಮೆಸೇಜ್ ಕೂಡ ಬಂದಿದೆ. ಏನು ರಿಪ್ಲೈ ಬಂದಿದೆ ಮತ್ತು ಮೆಸೇಜ್ ಬಂದಿದೆ ಅಂತ ಸಂಪೂರ್ಣ ತಿಳಿಸ್ಕೊಡ್ತೀನಿ. ತಪ್ಪಿಡೋದನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ನೋಡಿ ಫ್ರೆಂಡ್ಸ್. ನಿಮ್ಗೆ ಆಲ್ರೆಡಿ ಏನಪ್ಪ ಅಂದರೆ 10 ತಿಂಗಳ ಅಟೆಂಡೆನ್ಸ್ನ ಅಪ್ಲೋಡ್ ಮಾಡಬೇಕು. ಆಮೇಲೆ ಮಿನಿಮಮ್ ಆಗಿ 75% ಅಟೆಂಡೆನ್ಸು ಮಂತ್ ವೈಸ್ ಇರಬೇಕು ಅಂತ SSP ಅವರು ಕೂಡ ತಿಳಿಸ್ಕೊಟ್ಟಿದ್ರು. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಈ ಪೋರ್ಟಲ್ನಲ್ಲಿ ಕೂಡ ನೀವು ಅಪ್ಡೇಟ್ ಮಾಡಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ರು. ಈ ದೃಢೀಕರಣ ಪೋರ್ಟಲ್ಗೆ ಕ್ಲಿಕ್ ಮಾಡಿ ಅಂತಿದೆಯಲ್ಲ, ಸೊ ಈ ವಿದ್ಯಾರ್ಥಿಗಳು ಕೂಡ ಕೊಟ್ಟಿದ್ದರು. ಬಟ್ ಸಾಕಷ್ಟು ಜನ ವಿದ್ಯಾರ್ಥಿ ಈ ಪೋರ್ಟಲ್ನಲ್ಲಿ ಏನಪ್ಪ ಅಂದರೆ ಇನ್ನೂ ಕೂಡ ಅಪ್ಲೋಡ್ ಮಾಡಿದ್ದಿಲ್ಲ. ಸೊ ಹಾಗಾಗಿ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಅವರು ಅಪ್ಲೋಡ್ ಮಾಡಿರೋಂಗಿಲ್ಲ. ಸೊ ನೋಡಿ, ಇಲ್ಲಿ ಈ ಅಟೆಸ್ಟೇಷನ್ ಪೋರ್ಟಲ್ನಲ್ಲಿ ಲಾಗಿನ್ ಕೂಡ ಆಗಿದ್ದೀನಿ. ಸೊ ನಿಮ್ಮ ಡಾಕ್ಯುಮೆಂಟ್ಸ್ನ ಕೂಡ ಅಪ್ಲೋಡ್ ಮಾಡಿರಬೇಕಾಗತ್ತೆ. ಸೊ ವಿದ್ಯಾಸಿರಿ ಅಟೆಂಡೆನ್ಸ್ ಪ್ರಮಾಣ ಪತ್ರವನ್ನು ನೀವು ಫಿಲಪ್ ಮಾಡಿ ನಿಮ್ಮ HOD ಹಾಗೂ ಪ್ರಿನ್ಸಿಪಲ್ ಕಡೆಯಿಂದ ಸಹಿ ಮಾಡಿಸಿ ಅಪ್ಲೋಡ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿ ಖಂಡಿತ ಕೂಡ ಸ್ಕಾಲರ್ಶಿಪ್ ಬರುತ್ತೆ. ಮತ್ತು ಯಾರು ಅಪ್ಲೋಡ್ ಮಾಡಿಲ್ಲ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಸ್ಕಾಲರ್ಶಿಪ್ ಬರೋಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಕೂಡ SSP ಅವರು ಕೂಡ ರಿಪ್ಲೈ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಯಾಕೆಂದರೆ ಸಾಕಷ್ಟು ಜನ ವಿದ್ಯಾರ್ಥಿಗೆ ಏನಪ್ಪ ಅಂದರೆ ನಮ್ಮ ಮೇಂಟೆನೆನ್ಸ್ ಅಮೌಂಟ್ ಈ ವರ್ಷ ಬರುತ್ತೋ ಇಲ್ಲ ಅಂತ ಕೇಳ್ತಾಯಿದ್ರು. ಮೇಂಟೆನೆನ್ಸ್ ಅಮೌಂಟ್ ಬರೋಕ್ಕೋಸ್ಕರ ಏನು ಮಾಡಿದ್ರು ಅಂದರೆ ಅವರು ಅಟೆಂಡೆನ್ಸ್ನ ಅಂತ ಏನು ಕೊಟ್ಟಿದ್ರಲ್ಲ, ಡೇ ಸ್ಕಾಲರ್ ಇರ್ತಕ್ಕಂಥ ವಿದ್ಯಾರ್ಥಿಗಳ ಅಟೆಂಡೆನ್ಸ್ನ ಅಪ್ಲೋಡ್ ಮಾಡಿ ಅಂತ ಕೊಟ್ಟಿದ್ದರು. ನೋಡಿ ಫ್ರೆಂಡ್ಸ್, ನಿಮ್ಗೆ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ ನಾನು. ಸಾಕಷ್ಟು ಜನ ವಿದ್ಯಾರ್ಥಿಗೆ ಈ ಥರ ಮೆಸೇಜ್ ಕೂಡ ಬಂದಿತ್ತು. ಅವಾಗ ಏನಪ್ಪ ಅಂದರೆ, ಡಿಯರ್ ಸ್ಟೂಡೆಂಟ್ಸ್, you have not yet uploaded Vidyasiri attendance certificate in the attestation portal. Upload the certificate, get it attested by your college verifier and enter the attestation ID in SSP. Student login immediately in upload attendance model to avail the Vidyasiri scholarship ಅಂತ SSP ಅವರು ಕೂಡ ಮೆಸೇಜ್ ಕೂಡ ಮಾಡಿದ್ರು. ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ನೀವು ಏನಪ್ಪ ಅಂದರೆ ಯಾರು ಅಪ್ಲೋಡ್ ಮಾಡಿಲ್ಲ ವಿದ್ಯಾಸಿರಿ ಅಟೆಂಡೆನ್ಸ್ ಸರ್ಟಿಫಿಕೇಟ್ನ ಕೂಡಲೇ ನಿಮ್ಮ ಈ ಅಟೆಸ್ಟೇಷನ್ ಆಫೀಸರ್ ಕಡೆಯಿಂದ ವೆರಿಫೈ ಮಾಡಿಸ್ಕೊಂಡು ಅಟೆಸ್ಟೇಷನ್ ಐಡಿನ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಯಾವುದೇ ಕಾರಣ ಕೂಡ ನಿಮಗೇನಪ್ಪ ಅಂದರೆ ವಿದ್ಯಾಸಿರಿ ಸ್ಕಾಲರ್ಶಿಪ್ಪು ಸಿಗೋದಿಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಕೂಡ ಮೆನ್ಷನ್ ಮಾಡಿದರು. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ವಿದ್ಯಾಸಿರಿ ಅಪ್ಲೋಡ್ ಮಾಡಿದ್ರು, ಸಾಕಷ್ಟು ಜನ ವಿದ್ಯಾರ್ಥಿ ಕೇಳಿದ್ರು, ಸರ್ ನಾವು ವಿದ್ಯಾಸಿರಿ ಅಟೆಂಡೆನ್ಸ್ ಐಡಿನ ತೆಗೆದುಕೊಂಡು ಸಬ್ಮಿಟ್ ಮಾಡಿದ್ದು, ಆದರೂ ಕೂಡ ಮತ್ತೆ ಈ ರೀತಿ ಮೆಸೇಜ್ ಬರ್ತಾಯಿದೆ SS ಪೋರ್ಟಲಿಂದ. ಮೆಸೇಜ್ ಬಂದು ಏನು ಮಾಡಬೇಕು ಅಂತಲೂ ಕೂಡ ಕೇಳ್ತಾಯಿದ್ರು. ಸೊ ಈ ಥರ ಮೆಸೇಜ್ ಬಂದರೆ ಏನು ಮಾಡಬೇಕು ಏನಂತ. ಎಸ್ ಫ್ರೆಂಡ್ಸ್, ನೀವು ಆಲ್ರೆಡಿ ಈಗ ಅಪ್ಲೋಡ್ ಮಾಡಿದ್ರಿ ಅಂದರೆ ಯಾವುದೇ ಕಾರಣ ಕೂಡ ಇದಕ್ಕೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವರು ಆಟೋಮೆಟಿಕಲಿ ವೆರಿಫೈ ಮಾಡಿ ನಿಮಗೆ ಅಮೌಂಟ್ ಕೂಡ ಸಬ್ಮಿಟ್ ಮಾಡ್ತಾರೆ. ಬಟ್ ಅದ್ರ ಜೊತೆಗೆ ನೀವು ಯಾರು ಅಪ್ಲೋಡ್ ಮಾಡಿಲ್ಲ ಅಂದರೆ ಯಾವುದೇ ಕಾರಣ ಕೂಡ ಸ್ಕಾಲರ್ಶಿಪ್ ಬರೋಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಅಟೆಂಡೆನ್ಸ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿಲ್ಲ ಅವ್ರ ವಿದ್ಯಾರ್ಥಿ ಯಾವುದೇ ಕಾರಣ ಕೂಡ ಸ್ಕಾಲರ್ಶಿಪ್ ಬರೋದಿಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಮತ್ತು ಯಾವ ವಿದ್ಯಾರ್ಥಿ 75% ಜಾಸ್ತಿ ಮತ್ತು 100% ಇತ್ತಂದರೆ ಪೂರ್ಣ 15,000 ರೂಪಾಯಿ ಸ್ಕಾಲರ್ಶಿಪ್ ಅಮೌಂಟ್ ನಿಮಗೆ ಬರುತ್ತೆ. 100% ಅಟೆಂಡೆನ್ಸ್ ಇಲ್ಲ, 85-90 ಈ ಥರ ಇತ್ತಪ್ಪ ಅಂದರೆ ಅಂಥ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಎಷ್ಟು ತಿಂಗಳದ ಅಟೆಂಡೆನ್ಸ್ ಇದೆಯಲ್ಲ ಅಷ್ಟು ತಿಂಗಳದ ಅಟೆಂಡೆನ್ಸ್ ಪ್ರಕಾರ ಅವರು ನಿಮಗೇನು ಮಾಡ್ತಾರೆ ಅಂದರೆ ಸ್ಕಾಲರ್ಶಿಪ್ ಅಮೌಂಟ್ ಮೇಂಟೆನೆನ್ಸ್ ಅಮೌಂಟ್ನ ಡಿಸ್ಪರ್ಸ್ ಮಾಡ್ತಾರೆ ನಿಮ್ಮ ಅಕೌಂಟಿಗೆ. ಹಾಗಾಗಿ ಕೂಡಲೇ ಯಾಕೆ ವಿದ್ಯಾರ್ಥಿಗಳು ತಡ. ಸೊ ಈ ಅಟೆಸ್ಟೇಷನ್ ಮಾಡಿಸಿದ್ರಲ್ಲ ಒಂದು ಸಾರಿ ನೀವು ಲಾಗಿನ್ ಆಗಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ಅಟೆಸ್ಟೇಷನ್ ಐಡಿನೂ ಕೂಡ ಅಪ್ಲೋಡ್ ಮಾಡಿದಿರಲ್ಲ ಅಂತ ಒಂದು ಸಾರಿ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಅಟೆಸ್ಟೇಷನ್ ಐಡಿನ ಅಪ್ಲೋಡ್ ಮಾಡಿ ನಿಮ್ಮ ಅಪ್ಲೋಡ್ ಡಾಕ್ಯುಮೆಂಟ್ಸ್ನ ಕೂಡ ನೀವು ಹೋಗಿ ಚೆಕ್ ಮಾಡ್ಕೋಬೇಕಾಗತ್ತೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಅಟೆಸ್ಟೇಷನ್ ನಂಬರ್ನ ಕೂಡ ಅಲ್ಲಿ ಅಪ್ಲೋಡ್ ಮಾಡಿರಬೇಕಾಗತ್ತೆ. ಸೊ ಯಾರಾದರೂ ಪೆಂಡಿಂಗ್ ಇತ್ತಂದರೆ ರಿಜೆಕ್ಟ್ ಆಗಿತ್ತಂದರೆ ಅದನ್ನು ಒಂದು ಸಾರಿ ನೀವು ವೆರಿಫೈ ಮಾಡ್ಕೋಬೇಕಾಗತ್ತೆ. ಮತ್ತು ರೀಸನ್ ಫಾರ್ ರಿಜೆಕ್ಷನು, ಡೇಟಾ ಟು ಬಿ ಅಟೆಸ್ಟೆಡ್, ಆ್ಯಕ್ಷನ್, ರಿಕ್ವೆಸ್ಟ್ ನಂಬರ್, ಅಟೆಸ್ಟೇಷನ್ ನಂಬರ್ ಅಂತ ತೋರಿಸುತ್ತೆ. ಸೊ ಅಲ್ಲಿ ಬಂದು ನೀವು ಒಂದು ಸಾರಿ ಚೆಕ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗೆ ಏನಪ್ಪ ಅಂದರೆ ಇದನ್ನು ವೆರಿಫೈ ಮಾಡಿರೋದಿಲ್ಲ. ಸೊ ಹಾಗಾಗಿ ಒಂದು ಸಾರಿ ವೆರಿಫೈ ಮಾಡಿಕೊಂಡು ನೀವೇನಪ್ಪ ಅಂದರೆ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದಲ್ಲಿ ಆಧಾರ್ ಸಂಖ್ಯೆಯನ್ನು ಉಪಯೋಗ ಮಾಡಲಿಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥ ಅನುಮತಿ ಪತ್ರವನ್ನು ಕೂಡ ನೀವೇನಪ್ಪ ಅಂದರೆ ಸೊ ಎಲ್ಲ ವಿದ್ಯಾರ್ಥಿಗೂ ಕೂಡ ಇದನ್ನು ಕೂಡ ಕೊಡಬೇಕಾಗತ್ತೆ ನಿಮ್ಮ ಕಾಲೇಜ್ನಲ್ಲಿ. ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಎಲ್ಲ ಡೀಟೇಲ್ಸನ್ನು ಕೂಡ ನಾವು ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಜೊತೆಗೆ ಯೂಸ್ ಮಾಡ್ಕೋತೀವಿ ಮತ್ತು ಈ ಅಟೆಸ್ಟೇಷನಲ್ಲಿ ಕೂಡ ಯೂಸ್ ಮಾಡ್ಕೋತೀವಿ ಅಂತೇಳಿ ಒಪ್ಪಿಗೆ ಪತ್ರವನ್ನು ಕೂಡ ನೀವು ಸಾಕಷ್ಟು ಜನ ವಿದ್ಯಾರ್ಥಿಗಳು ಆಲ್ರೆಡಿ ಕೊಟ್ಟಿರ್ತೀರ. ಸೊ ಯಾರು ಕೊಟ್ಟಿರೋದಿಲ್ಲ ಅವ್ರಿಗೆ ಯಾವುದೇ ಕಾರಣ ಕೂಡ ಸ್ಕಾಲರ್ಶಿಪ್ ಬರೋಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಸೊ ಹಾಗಾಗಿ ಇದೊಂದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟು. ಈ ಥರ ಮೆಸೇಜ್ ಬಂದಂಥ ವಿದ್ಯಾರ್ಥಿಗೆ ಯಾವುದು ಕೂಡ ತಲೆ ಕೆಡಿಸ್ಕೊಳ್ಳಿ, ನಿಮಗೆ ಅಪ್ಲೋಡ್ ಮಾಡಿದ್ರಿಂದ ಖಂಡಿತ ಕೂಡ ಸ್ಕಾಲರ್ಶಿಪ್ಪು ಬರುತ್ತೆ ಫ್ರೆಂಡ್ಸ್. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.